ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡಕ್ ಹೋಗೋಣ ಹೆಲೋ ಮಿಸ್ಟರ್ ಬಿಲಿಯನಿಯರ್ ಅನ್ನೋ ಮೂವಿನ. ಈ ಮೂವಿಲಿ ಬರುವಂತ ಹೀರೋಗೆ 1500 ಕೋಟಿ ದುಡ್ಡನ್ನ ಕೊಟ್ಬಿಟ್ಟು ನೀನು ಒಂದ್ ತಿಂಗಳಲ್ಲಿ ದುಡ್ಡನ್ನ ಖಾಲಿ ಮಾಡ್ಬೇಕಂತ ಒಂದು ಕಂಡೀಷನ್ ಹಾಕ್ತಾರೆ. ಈಗ ಈ ಮೂವಿಲಿ ಬರುವಂತ ಹೀರೋ ಅಷ್ಟು ದುಡ್ಡನ್ನ ಖರ್ಚು ಮಾಡ್ದ, ಇಲ್ಲಾಂದ್ರೆ ಹಾಗೇನೆ ಬಿಟ್ನ ಅನ್ನೋದೇ ಈ ಮೂವಿ. ಈಗ ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಮೂವಿಯ ಹೀರೋ ಅಂತ ಡೂಯಿಂಗ್ ವಾಂಗ್ ನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಈ ಮೂವಿಲಿ ಒಂದು ಗೋಲ್ ಕೀಪರ್ ಆಗಿರ್ತಾನೆ. ಈಗ ಅದೇ ವಿಚಾರ ಮಾತಾಡಕ್ಕೆ ಅಂತ ಜಿನ್ ಅನ್ನೋ ವ್ಯಕ್ತಿ ಹತ್ರ ಬಂದಿರ್ತಾನೆ. ಈಗ ಆ ಜಿನ್ ಅನ್ನೋ ವ್ಯಕ್ತಿ ನಮ್ಮ ಹೀರೋ ಹತ್ರ ನೀನೇನಾದ್ರೂ ನಿಮ್ಮ ಟೀಮ್ ನ ಗೆಲ್ಲಿಸಿದ್ರೆ ನಾನು ನಿಂಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ನಮ್ಮ ಹೀರೋನ ನೋಡಿದ್ರೆ ನಮ್ಮ ಹೀರೋಗೆ ಗೋಲ್ ಕೀಪಿಂಗ್ ಆಡಕ್ಕೆ ಬರ್ತಾ ಇರೋದಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇವನ್ ಟೀಮ್ ಇವನಿಂದಾನೇ ಸೋಲ್ತಾ ಇರುತ್ತೆ. ಇಷ್ಟೆಲ್ಲ ಸಾಲದು ಅಂತ ನಮ್ಮ ಹೀರೋ ಒಂದು ಪ್ಲೇಯರ್ ನ ಕೈ ಕೂಡ ಕಚ್ಚಿರ್ತಾನೆ. ಇದರಿಂದ ನಮ್ಮ ಹೀರೋಗೆ ಅಲ್ಲಿದ್ದಂತ ರೆಫ್ರಿ ರೆಡ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಈಗ ನಮ್ಮ ಹೀರೋಗೆ ಹೇಗಾದ್ರೂ ಮಾಡಿ ಗೋಲ್ ಕೀಪರ್ ಆಗ್ಬೇಕಂತ ಹುಡುಗಿ ಮೇಕಪ್ ಹಾಕೊಂಡ್ಬಂದು ಹುಡುಗಿರ ಜೊತೆ ಕೂಡ ಆಡ್ತಾ ಇರ್ತಾನೆ. ಈಗ ಇವನು ಮಾಡಿರೋಂತ ಮೋಸ ಗೊತ್ತಾಗಿ ಅಲ್ಲೂ ಕೂಡ ಇವನ್ನ ಕೆಲಸದಿಂದ ತೆಗೆದಾಕ್ತಾರೆ. ಇದಾದ್ಮೇಲೆ ನಮ್ಮ ಹೀರೋ ಹೇಗಾದ್ರೂ ಕೆಲಸ ಸಂಪಾದನೆ ಮಾಡ್ಬೇಕಂತ ಒಂದು ಹೋಟೆಲ್ ಅಲ್ಲಿ ತನ್ನ ಬಾಡಿಯ ಮೇಲೆ ಎಲ್ಲ ಊಟ ಇಟ್ಕೊಂಡು ಸಪ್ಲೈ ಮಾಡ್ತಾ ಇರ್ತಾನೆ. ಇದನ್ನ ನೋಡಿದಾಗ ನಮ್ಗೇನೆ ಅನ್ಸುತ್ತೆ ಹೀರೋ ಎಷ್ಟಪ್ಪ ಕಷ್ಟ ಪಡ್ತಾ ಇದ್ದಾನೆ ಅಂತ. ಆದ್ರೂ ಕೂಡ ನಮ್ಮ ಹೀರೋ ಜಿನ್ ಹತ್ರ ನನ್ ದುಡ್ಡಿಗೆ ಸೇಲಾವಂತ ವ್ಯಕ್ತಿ ಅಲ್ಲ, ನಾಳೆ ನಾನು ನನ್ನ ಅಪೋನೆಂಟ್ ಗೆ ಒಂದೇ ಒಂದು ಗೋಲ್ ಹಾಕಕ್ಕೂ ಬಿಡೋದಿಲ್ಲ, ನೋಡ್ತಾ ಇರು ಅಂತ ಹೇಳ್ತಾನೆ. ಅದೇ ರೀತಿ ಈಗ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಗೆ ನಮ್ಮ ಹೀರೋ ಒಂದು ಗೋಲ್ ನ ತುಂಬಾನೇ ಕಷ್ಟಪಟ್ಟು ಹಿಡಿತಾನೆ. ಇದರಿಂದ ನಮ್ಮ ಹೀರೋಗೆ ತುಂಬಾನೇ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ 5 ಗೋಲ್ ನ ಹಾಗೇನೆ ಬಿಟ್ಬಿಡ್ತಾನೆ. ಇದರಿಂದ ಅಪೋನೆಂಟ್ ಅವರು ವಿನ್ ಆಗಿ ಯುವಾಂಗ್ ನ ಬಂದು ಅಪ್ರಿಶಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸದ್ಯ ಇವನಿಂದಾದ್ರೂ ನಾವ್ ಗೆದ್ವಿ ಅಲ್ಲ ಅಂತ. ಇದರಿಂದ ಯುವಾಂಗ್ ತನ್ನ ಟೀಮಿಂದ ತೆಗೆದಾಕಿದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾನೆ. ಇದನ್ನ ನೋಡಿದಂತ ಇವನ ಫ್ರೆಂಡ್ ಆದ ಜುವಾನ್ ಕೋಚ್ ಹತ್ರ ಹೋಗಿ ನನ್ನ ಫ್ರೆಂಡ್ ಗೆ ಯಾಕೆ ಈ ರೀತಿ ಮಾಡ್ತಾ ಇದೀರಾ, ನೀವೇನಾದ್ರೂ ಇದೇ ರೀತಿ ಮಾಡಿದ್ರೆ ನಾನು ಕೂಡ ಫುಟ್ಬಾಲ್ ಆಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೀಗ ಆ ಕೋಚ್ ನೀನ್ ಕೂಡ ಆಡೋದಿಲ್ವಾ, ಸದ್ಯ ನನಗೆ ಈ ಟೀಮಿಂದ 2 ತಲೆನೋವು ತಪ್ಪುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರಿಬ್ರು ಕಾರಲ್ಲಿ ಮನೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಯಾರೊಬ್ನು ಇವ್ರ ಕಾರ್ ಮುಂದೆ ಬಿದ್ದೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿರೋ ತರ ಮಾಡ್ತಾ ಇರ್ತಾನೆ. ಆಕ್ಚುಲಿ ಇವರಿಬ್ರಿಗೂ ಈಗ ತುಂಬಾನೇ ಕೋಪ ಇದೆ. ಈಗ ಕಾರಿಂದ ಆಚೆ ಬಂದಂತ ಇವರಿಬ್ರು ಅವ್ನ ಎತ್ಕೊಂಡು ಕಾರ್ಗೆ ಮೂರ್ತ ಡಿಕ್ಕಿನ ಓಡಿಸಿ ಅದಾದ್ಮೇಲೆ ಅವ್ನ ಎತ್ಕೊಂಡು ಕಾರ್ ಗ್ಲಾಸ್ ಕೂಡ ಒರೆಸ್ತಾರೆ. ಅದೇ ಟೈಮ್ಗೆ ಅಲ್ಲೇನೆ ವಾಕ್ ಮಾಡ್ತಾ ನಡೀತಿದ್ದಂತ ಶಾಜುನ ಹುಡುಗಿ ಇದನ್ನ ನೋಡಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಈ ವಿಚಾರ ಪೊಲೀಸ್ಗೆ ಗೊತ್ತಾಗಿ ಈಗ ಪೊಲೀಸ್ ಬಂದು ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಇದಾದ್ಮೇಲೆ ಇವರಿಬ್ಬರನ್ನ ಬಿಡಿಸಕ್ಕೆ ಯಾರು ಬರ್ತಾರೆ ಅಂತ ನಾವು ನೋಡಿದಾಗ ಆ ಜಿನ್ ಅಂತ ಇವ್ರ ಕೋಚ್ ಬರ್ತಾನೆ. ಈಗ ಜಿನ್ ಯುವನ್ ಹತ್ರ ನಾನೇನು ಫುಟ್ಬಾಲ್ ಕೋಚ್ ಅಲ್ಲ, ಬದಲಾಗಿ ನಾನು ನಿನ್ನ ಟೆಸ್ಟ್ ಮಾಡಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಯುವನ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಇದಾದ್ಮೇಲೆ ಯುವನ್ ನ ಒಂದು ಆಫೀಸ್ಗೆ ಕರ್ಕೊಂಡೋಗಿ ವಿಲ್ ಮತ್ತೆ ಬಿಲ್ಲನ್ ಅಂತ ವ್ಯಕ್ತಿನ ಪರಿಚಯ ಮಾಡಿಸ್ತಾನೆ. ಆಗ ಅವರಿಬ್ರು ನಮ್ ಯುವನ್ ಹತ್ರ ಒಂದು ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟೋರಿ ಏನಂದ್ರೆ ನಿಮ್ ತಾತಕ್ಕೆ ಒಬ್ಬ ತಮ್ಮ ಇದ್ದ, ಮೇ ಬಿ ನೀನು ಅವ್ರನ್ನ ನೋಡಿಲ್ಲ, ಬದಲಾಗಿ ಅವ್ರನ್ನ ನೀನು ನೋಡಿದ್ದಾರೆ. ಈ 1 ಮಂತ್ ಬೇಕೆ ಅವ್ರು ತೀರೋದ್ರು ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಯುವನ್ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೀರ ಅಂತ ಕೇಳ್ತಾನೆ. ಈಗ ಆ ವ್ಯಕ್ತಿಗಳಿಬ್ರು ನಿಮ್ ತಾತ ನಿನ್ಗೆ ವಿಲ್ ಬರ್ತಿದ್ದಾರೆ, ಆ ವಿಲ್ ಅಲ್ಲಿ ಅವರ ಪೂರ್ತಿ ಆಸ್ತಿ ನಿನ್ನ ಹೆಸರಲ್ಲೇ ಇದೆ ಅಂತ ಹೇಳ್ತಾರೆ. ಬಟ್ ಈಗ ನಮ್ ಹೀರೋ ಮುಂದೆ ಒಂದು ಕಂಡೀಷನ್ ಇರುತ್ತೆ. ಅದೇನಂದ್ರೆ ಈಗ ನಮ್ ಹೀರೋ 1200 ಕೋಟಿನ ಖರ್ಚು ಮಾಡ್ಬೇಕು, ಅದು ಕೂಡ ಒಂದೇ ತಿಂಗಳಲ್ಲಿ. ಆ ರೀತಿ ನಮ್ಮ ಹೀರೋ ಎಲ್ಲಾ ದುಡ್ಡನ್ನ ಖರ್ಚು ಮಾಡಿದ್ರೆ ಅವನಿಗೆ 30 ಬಿಲಿಯನ್ ಯುವನ್ ಸಿಗುತ್ತೆ. ಬಟ್ ಇದರಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಆ ರೂಲ್ಸ್ ಏನಂದ್ರೆ ನಮ್ ಹೀರೋ ಒಂದು ತಿಂಗಳಲ್ಲೇ ಈ ದುಡ್ಡನ್ನೆಲ್ಲ ಖಾಲಿ ಮಾಡ್ಬೇಕು. ಹಾಗನ್ಬಿಟ್ಟು ಯಾವುದೇ ಮನೆ ಆಸ್ತಿನ ಕೂಡ ಪರ್ಚೇಸ್ ಮಾಡಂಗಿರೋದಿಲ್ಲ. ಸರಿ, ಈ ಹಣನ ಯಾರಿಗಾದ್ರೂ ಗಿಫ್ಟ್ ಆಗಿ ಕೊಡ್ಬೋದು ಅಂದ್ರೆ ಅದು ಕೂಡ ಕೊಡಂಗಿರೋದಿಲ್ಲ. ಅಷ್ಟೇ ಯಾಕೆ ಯಾವುದೇ NGO ಕೂಡ ಕೊಡಬಾರ್ದು. ಆದ್ರೆ ನಮ್ಮ ಹೀರೋಗೆ ಕೈಗೊಬ್ರು ಕಾಲ್ಗೊಬ್ರು ಅಂತ ಎಷ್ಟು ಆಳುಗಳು ಬೇಕಾದ್ರೂ ಇಕ್ಕೊಬಹುದು. ಬಟ್ ಅವರಲ್ಲಿ ಯಾರೊಬ್ರು ಕೆಲಸ ಮಾಡದೆ ಸುಮ್ನೆ ಇರಂಗೇ ಇಲ್ಲ. ಸರಿ, ನಮ್ಮ ಹೀರೋ ಯಾವ್ದನ್ನ ವಸ್ತುಗಳು ತಗೊಂಡು ಅದನ್ನ ಡ್ಯಾಮೇಜ್ ಮಾಡ್ಬೋದು ಅಂತ ನಾವ್ ಅನ್ಕೊಂಡ್ರೆ ಆ ರೀತಿ ಕೂಡ ಮಾಡಂಗಿರೋದಿಲ್ಲ. ಸರಿ, ನಮ್ಮ ಹೀರೋ ಈಗ ಮಾರ್ಕೆಟ್ ವ್ಯಾಲ್ಯೂಗಿಂತ ಜಾಸ್ತಿ ದುಡ್ಡು ಕೊಟ್ಟು ಏನನ್ನ ಪರ್ಚೇಸ್ ಮಾಡಕ್ ಹೋದ್ರೆ ಅದು ಕೂಡ ಮಾಡಂಗಿರೋದಿಲ್ಲ. ಇಷ್ಟೆಲ್ಲ ಕೇಳ್ದಂತ ಯುವಾಂಗ್ ಇಷ್ಟ ರೂಲ್ಸ್ ಇನ್ನ ಇದಾವ ಅಂತ ಕೇಳ್ತಾನೆ. ಇದಕ್ಕೀಗ ಅವರು ಇನ್ನೊಂದೇ ಒಂದು ಕಂಡೀಷನ್ ಉಳಿದಿದೆ ಅಂತ ಹೇಳಿ ಈ ವಿಚಾರನ ಯಾರಿಗೂ ಕೂಡ ಹೇಳಂಗಿಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ಹೀರೋಗೆ ಬಿಸಿ ತುಪ್ಪ ಬಾಯಿಗೆ ಬೆಂದು ಬಿದ್ದಂಗಾಗಿರುತ್ತೆ. ಅತ್ತ ಉಳಂಗಿಲ್ಲ, ಇತ್ತ ನುಂಗಂಗಿಲ್ಲ, ಆ ಪರಿಸ್ಥಿತಿ ಆಗಿರುತ್ತೆ. ಯಾಕಂದ್ರೆ ನಮ್ಮ ಹೀರೋ ಈ ದುಡ್ಡನ್ನೆಲ್ಲ ಖರ್ಚು ಮಾಡಿಲ್ಲ ಅಂದ್ರೆ ಅವನಿಗೆ ಬರೀ 10 ಮಿಲಿಯನ್ ಅಷ್ಟೇ ಸಿಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಂತ ನಮ್ಮ ಹೀರೋ ಈ ಚಾಲೆಂಜ್ ನನಗೆ ಓಕೆ ಅಂತ ಹೇಳ್ತಾನೆ. ಇದಾದ್ಮೇಲೆ ನೀವೇನೇ ಯೋಚನೆ ಮಾಡಿ ನಮ್ಮ ಹೀರೋನ ಲೈಫ್ ಇಲ್ಲಿಂದ ಆಚೆ ಹೇಗಿರುತ್ತೆ ಅಂತ. ಈಗ ಜಿನ್ ಇವನು ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಅಂತ ಲೆಕ್ಕ ಇಡೋದಕ್ಕೆ ಇವನಿಗೊಂದು ಅಸಿಸ್ಟೆಂಟ್ ಕೂಡ ಕೊಡ್ತಾನೆ. ಆ ಅಸಿಸ್ಟೆಂಟ್ ಯಾರು ಅಂತ ನಮ್ಮ ಯುವಾಂಗ್ ನೋಡಿದಾಗ ಅಸಿಸ್ಟೆಂಟ್ ಬೇರೆ ಯಾರಲ್ಲ, ಅದು ಶಾಜುನೇ ಆಗಿರ್ತಾಳೆ. ಇವಳನ್ನ ನೋಡಿದಂತ ನಮ್ಮ ಯುವಾಂಗ್ ಇವಳ ಮೇಲೆ ಹೇಗಾದ್ರೂ ಸೇಟ್ ತೀರ್ಸ್ಕೊಬೇಕಂತ ಅನ್ಕೊಂತಾನೆ. ಇದಾದ್ಮೇಲೆ ಯುವಾಂಗ್ ತನ್ನ ಫ್ರೆಂಡ್ ನ ಕರ್ಕೊಂಡು ದುಡ್ಡು ಎಷ್ಟಿದೆ ಅಂತ ನೋಡಕ್ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಂತ ನಮ್ಮ ಹೀರೋಗೆ ಒಂದು ಕಂಟೈನರ್ ಅಷ್ಟು ದುಡ್ಡನ್ನ ಇವ್ರು ತೋರಿಸ್ತಾರೆ. ಇದನ್ನ ನೋಡಿದಂತ ಯುವಾಂಗ್ ನನ್ನ ಲೈಫ್ ಅಲ್ಲಿ ಇಷ್ಟು ದುಡ್ಡನ್ನ ನೋಡಿಲ್ಲ ಅಂತ ಹೇಳ್ತಾನೆ. ಅವನ ಯಾಕೆ ನನ್ನ ಲೈಫ್ ಅಲ್ಲೂ ನಾನು ಇಷ್ಟು ದುಡ್ಡನ್ನ ನೋಡಿಲ್ಲ. ಇದಾದ್ಮೇಲೆ ಯುವಾಂಗ್ ಬ್ಯಾಂಕ್ ಗೆ ಹೋಗಿ ಬ್ಯಾಂಕ್ ಅಲ್ಲೆಲ್ಲ ಪಲ್ಟಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾದ್ಮೇಲೆ ಯುವಾಂಗ್ಗೆ ತನ್ನ ಹಳೆಯ ಫುಟ್ಬಾಲ್ ಸ್ಟೇಡಿಯಂ ಹಾಕೋ ಬರುತ್ತೆ. ಅದಕ್ಕೆ ಯುವಾಂಗ್ ಫುಟ್ಬಾಲ್ ಸ್ಟೇಡಿಯಂ ಗೆ ಹೋಗಿ ನಾನೀಗ ಒಂದು ಫುಟ್ಬಾಲ್ ಟೀಮ್ ನ ತಗೊಂತೀನಿ, ಅದರಿಂದ ಚೀನಾದಲ್ಲಿ ಒಂದು ಬಿಗ್ ಲೀಗ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿದ್ದವರೆಲ್ಲ ಇವನ್ ಮಾತನ್ನ ಕೇಳಿ ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈಗ ಯುವಾಂಗ್ಗೆ ತುಂಬಾನೇ ಕೋಪ ಬಂದು ಅಲ್ಲೇ ಇದ್ದಂತ ಜೆಸಿಬಿಲಿ ಇವನ್ ದುಡ್ಡನ್ನ ತಗೊಂಡೋಗಿ ಅವ್ರ ಮುಂದೆ ಸುರಿಯೋ ತರ ಮಾಡ್ತಾನೆ. ಈಗ ಅವ್ರಿಗೆ ಗೊತ್ತಾಗುತ್ತೆ ಯುವಾಂಗ್ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ. ಇದಾದ್ಮೇಲೆ ಯುವಾಂಗ್ಗೆ ಈಗ ತುಂಬಾನೇ ದುಡ್ಡು ಖರ್ಚು ಮಾಡೋದು ಬಾಕಿ ಇದೆ. ಅದಕ್ಕೆ ಈಗ ಯುವಾಂಗ್ ಕೆಲವು ಕಾಸ್ಟ್ಲಿ ಕಾರುಗಳನ್ನ ಬಾಡಿಗೆಗೆ ತಗೊಂಡು ತನ್ನ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗ್ತಾನೆ. ಆ ರೀತಿ ಹೋಟೆಲ್ಗೆ ಹೋಗ್ಬೇಕಾದ್ರೆ ಯುವಾಂಗ್ ಶಾಜುಗೆ ಲೈನ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಶಾಜು ಆಲ್ರೆಡಿ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತಾಳೆ. ಈಗ ಇವರೆಲ್ಲ ಒಂದು ಹೋಟೆಲ್ ಹತ್ರ ಬಂದು ನೋಡ್ತಾರೆ, ಇದು ಹೋಟೆಲ್ ಎಲ್ಲ ಬದಲಾಗಿ ಒಂದು ಅರಮನೆ ತರ ಇರುತ್ತೆ. ಯುವಾಂಗ್ ಈಗ ಇಲ್ಲಿ ಯಾರು ಬರಬಾರ್ದು ಅಂತ ಈ ಹೋಟೆಲ್ ನ ಒಂದು ತಿಂಗಳಿಗೆ ಬುಕ್ ಅನ್ನ ಮಾಡಿರ್ತಾನೆ. ಈ ಮಾತನ್ನ ಕೇಳಿದಂತ ಆ ಹೋಟೆಲ್ ನ ಮ್ಯಾನೇಜರ್ ಈಗ ತುಂಬಾನೇ ಖುಷಿ ಪಟ್ಟು ಇವ್ರನ್ನೆಲ್ಲ ಊಟ ತಿನ್ನೋಕೆ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ನೀವು ಅನ್ಕೊಂಬೋದು ಈ ರೀತಿ ದುಡ್ಡನ್ನ
ಖರ್ಚು ಮಾಡಂಗಿಲ್ಲ ಅಂತ. ಬಟ್ ಇವನು ಆ ಟೀಮ್ ನ ಬಾಡಿಗೆಗೆ ತಗೊಂಡಿರೋದ್ರಿಂದ ಅವ್ರಿಗೆ ದುಡ್ಡನ್ನ ಖರ್ಚು ಮಾಡಬಹುದು. ಯಾಕಂದ್ರೆ ಆ ಫುಟ್ಬಾಲ್ ನ ಪ್ಲೇಯರ್ಸ್ ಎಲ್ಲ ಈಗ ಇವನ್ ಅಂಡರೇ ಇರ್ತಾರೆ. ಇದಾದ್ಮೇಲೆ ಯುವಾಂಗ್ ನನಗೆ ಒಂದು ಇನ್ವೆಸ್ಟಿಂಗ್ ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದೀನಿ, ಅದಕ್ಕೆ ನನ್ನ ಫ್ರೆಂಡೇ ಸಿಇಒ ಅಂತ ಹೇಳ್ತಾನೆ. ಆಕ್ಚುಲಿ ಚುವನ್ ನನ್ನ ಫ್ರೆಂಡ್ ಗೆ ಯಾವ್ದು ಲಾಟ್ರಿ ಹೊಡೆದಿದೆ ಅಂತ ಸಿಕ್ಕಿದ ಚಾನ್ಸ್ ಅಂತ ಹೊಟ್ಟೆ ತುಂಬಾ ತಿಂತಾ ಇರ್ತಾನೆ. ಈ ಮಾತನ್ನ ಕೇಳಿದಂತ ಚುವನ್ ತನ್ನ ಫ್ರೆಂಡ್ ನ ನೋಡಿ ತುಂಬಾನೇ ಎಮೋಷನ್ ಆಗಿ ತನ್ನ ಫ್ರೆಂಡ್ ನ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಯುವಾಂಗ್ಗೆ ಗೊತ್ತಿದೆ ತನ್ನ ಫ್ರೆಂಡ್ ಮೇಲೆ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವನ ಅದನ್ನೆಲ್ಲ ಹಾಳು ಮಾಡ್ತಾನೆ ಅಂತ. ಅದಕ್ಕೆ ಯುವಾಂಗ್ ತುಂಬಾನೇ ಪ್ಲಾನ್ ಮಾಡಿ ಇವನ್ನ ಸಿಇಒ ಮಾಡಿರೋದು. ಇದಾದ್ಮೇಲೆ ಯುವಾನ್ ಈ ದುಡ್ಡನ್ನೆಲ್ಲ ಖರ್ಚು ಮಾಡೋದ್ರಲ್ಲಿ ತುಂಬಾನೇ ಫಸ್ಟ್ ಆಗ್ತಾನೆ. ಅದೇನಂದ್ರೆ ಕಾಸ್ಟ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಳೋದು, ಬಾಡಿಗೆ ಕಾಸ್ಟ್ಲಿ ಕಾರಲ್ಲಿ ತರೋದು, ತುಂಬಾನೇ ಕಾಸ್ಟ್ಲಿ ಆದಂತ ಬಟ್ಟೆಗಳನ್ನ ತಗೊಳ್ಳೋದು, ಇದೇ ರೀತಿ ಕಾಸ್ಟ್ಗಳನ್ನ ವೇಸ್ಟ್ ಮಾಡ್ತಾ ಇರ್ತಾನೆ. ಯುವಾಂಗ್ ಈಗ ದುಡ್ಡನ್ನ ಹಾಳು ಮಾಡಕ್ಕೆ ಯಾವುದೇ ಒಂದು ಚಾನ್ಸ್ ಕೂಡ ಮಿಸ್ ಮಾಡ್ಕೊಂತ ಇರೋದಿಲ್ಲ. ಈಗ ಯುವಾಂಗ್ ಈ ರೀತಿ ದುಡ್ಡನ್ನ ಖರ್ಚು ಮಾಡೋದು ನೋಡ್ತಂದ ಶಾಜು, ನೀವ್ ಇದೇ ರೀತಿ ಖರ್ಚು ಮಾಡ್ತಾ ಹೋದ್ರೆ 6 ತಿಂಗಳಲ್ಲಿ ನಿಮ್ ದುಡ್ಡೆಲ್ಲ ಖಾಲಿ ಆಗುತ್ತೆ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿದಂತ ಯುವಾಂಗ್ಗೆ ಅನ್ಸುತ್ತೆ ಈ ದುಡ್ಡೆಲ್ಲ ಖಾಲಿ ಆಗಕ್ಕೆ ಇನ್ನ 5 ತಿಂಗಳು ಬೇಕಾ ಅಂತ. ಇದಾದ್ಮೇಲೆ ಶಾಜುನ ಬಾಯ್ ಫ್ರೆಂಡ್ ಯುವಾಂಗ್ ಹತ್ರ ಬಂದು ದುಡ್ಡೇ ಮುಖ್ಯ ಅಲ್ಲ, ಬದಲಾಗಿ ಮನುಷ್ಯತ್ವನು ಮುಖ್ಯ ಅಂತ ಸ್ಪೀಚ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ಈ ಮಾತುಗಳೆಲ್ಲ ಕೇಳಿದಂತ ಯುವಾಂಗ್ ಸ್ವಲ್ಪ ತಡಿ ಮಾರಯ್ಯ ಅಂತ ಹೇಳಿ ಅಲ್ಲೇ ಇದ್ದಂತ ಒಂದು ದುಡ್ಡನ್ನ ತಂದು ಇವನ್ ಕೈಗೆ ಕೊಡ್ತಾನೆ. ಈಗ ಈ ದುಡ್ಡನ್ನ ನೋಡಿದಂತ ಶಾಜುನ ಬಾಯ್ ಫ್ರೆಂಡ್ ತಾನು ಹೇಳ್ತಾ ಇದ್ದಂತ ಮಾತುಗಳನ್ನ ಈಗ ಉಲ್ಟಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಯುವಾಂಗ್ ಶಾಜುನ ಬಾಯ್ ಫ್ರೆಂಡ್ ಗೆ ಇನ್ಮೇಲೆ ನೀನು ನನ್ನ ಹತ್ರನೇ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಇವನ ಈ ಮಾತಿಗೆ ಆ ವ್ಯಕ್ತಿನೂ ಕೂಡ ಓಕೆ ಅಂತ ಹೇಳಿ ಅಲ್ಲಿದ್ದಂತ ಆಲ್ಕೋಹಾಲ್ ನ ಕುಡಿತಾನೆ. ಇದನ್ನೆಲ್ಲ ಸುಮ್ನೆ ನೋಡ್ತಾ ಇದ್ದಂತ ಶಾಜು ಈಗ ಆ ವ್ಯಕ್ತಿಗೆ ಬ್ರೇಕಪ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಯುವಾಂಗ್ ಯಾವ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ತನ್ನ ಟೀಮ್ಗೆ ಹೇಳ್ತಾನೆ. ಅದೆಂತ ಕಂಪ್ನಿಗಳಾಗಿರುತ್ತೆ ಅಂದ್ರೆ ಆ ಕಂಪ್ನಿಗಳಿಂದ ಒಂದೇ ಒಂದು ರೂಪಾಯಿ ಕೂಡ ಕೆಲವು ವರ್ಷಗಳಿಂದ ಬಂದೇ ಇರೋದಿಲ್ಲ. ಇದಾದ್ಮೇಲೆ ಯಾವ್ದೋ ಒಂದು ವಿಚಿತ್ರ ವ್ಯಕ್ತಿ ಬಂದು ನಾನು ಜನಗಳು ನೆಲದ ಮೇಲೆ ಈಜೋ ತರ ಒಂದು ಪ್ಲಾನ್ ಮಾಡಿದೀನಿ, ನೀವು ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಕೇಳ್ತಾನೆ. ಇವನ ಮಾತು ಯುವಾಂಗ್ಗೆ ತುಂಬಾನೇ ಇಷ್ಟ ಆಗಿ ಅವನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡುವಂತ ಅಲ್ಲಿದ್ದವರೆಲ್ಲ ಈಗ ಅವ್ರ ಹತ್ರ ಇದ್ದಂತ ಟ್ಯಾಲೆಂಟ್ ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇದನ್ನ ನೋಡಿದ ಯುವಾನ್ ಈಗ ನಮ್ಗೆ ದುಡ್ಡನ್ನ ಕೊಡ್ತಾನೆ ಅಂತ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಯುವಾನ್ ಈಗ ಮಸಾಜ್ ನ ಮಾಡಿಸ್ಕೊಂತಾ ಇರ್ತಾನೆ. ಈಗ ಆ ಮಸಾಜ್ ಅನ್ನ ಮಾಡ್ತಾ ಇದ್ದಂತ ಆ ಹುಡುಗಿ ಈಗ ಯುವನ್ನ ಬೇರೆನೇ ಕೆಲಸಕ್ಕೆ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡ್ತದ ಯುವನ್ ಯಾರಮ್ಮ ನೀನು ಈ ರೀತಿ ಎಲ್ಲ ಮಾಡ್ತಾ ಇದೀಲ್ಲ ಅಂತ ಕೇಳ್ತಾನೆ. ಆದ್ರೂ ಕೂಡ ಆ ಹುಡುಗಿ ಯುವನ್ನ ಬಿಡದೆ ಮತ್ತೆ ಮತ್ತೆ ಅಪ್ರೋಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ನಮ್ಮ ಯುವನ್ನ ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಅದಕ್ಕೆ ಈಗ ಅಲ್ಲಿಗೆ ಶಾಜು ಬಂದು ಯುವನ್ನ ಕಾಪಾಡ್ತಾಳೆ. ಇದಾದ್ಮೇಲೆ ಯುವಾಂಗ್ ಒಂದ್ ಗಾಲ್ಫ್ ಆಡೋ ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ವಿಲ್ ಮತ್ತೆ ಮಿಲ್ ಇವನ್ನ ಅಪ್ರೋಚ್ ಮಾಡಿದಂತ ಹುಡುಗಿ ಹತ್ರ ಮಾತಾಡ್ತಾ ಇರ್ತಾರೆ. ಇದರಿಂದ ಯುವಾಂಗ್ಗೆ ಗೊತ್ತಾಗುತ್ತೆ ಈ ಹುಡುಗಿನ ಕಳ್ಸಿರೋದು ಬೇರೆ ಯಾರಲ್ಲ ಇವರಿಬ್ರೆ ಅಂತ. ಸರಿ ಹೋಗ್ಲಿ ಅಂತ ಯುವಾಂಗ್ ಅವರಿಬ್ಬರನ್ನು ಕರ್ಕೊಂಡೋಗಿ ಅಲ್ಲೇ ಇದ್ದಂತ ಇನ್ಸ್ಟಂಟ್ ನೂಡಲ್ಸ್ ನ ಇವರಿಬ್ರಿಗೂ ಕೊಡಿಸ್ತಾನೆ. ಯಾಕಂದ್ರೆ ಇವರಿಬ್ರು ಕೂಡ ಯುವಾಂಗ್ ನ ಎಂಪ್ಲಾಯ್ಸ್ ಆಗಿರ್ತಾರೆ. ಇದಾದ್ಮೇಲೆ ಯುವಾಂಗ್ ಅಮೆರಿಕದ ಒಂದು ಇನ್ವೆಸ್ಟರ್ ಗೆ ತುಂಬಾನೇ ದುಡ್ಡು ಕೊಟ್ಟು ಅವನು ಚೈನಾಗೆ ಬರೋ ತರ ಮಾಡ್ತಾನೆ. ಈಗ ಇವರೆಲ್ಲ ಕೂತು ಲಂಚ್ ಮಾಡ್ತಾ ಇರ್ಬೇಕಾದ್ರೆ ಯುವಾಂಗ್ ಈಗ ಆ ಇನ್ವೆಸ್ಟರ್ ಹತ್ರ ಯಾವ್ದಾದ್ರು ಬಿಸ್ನೆಸ್ ಹೇಳಿ ಆ ಬಿಸ್ನೆಸ್ ಹೆಂಗಿರ್ಬೇಕಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ₹1 ರಿಟರ್ನ್ ಬರಬಾರ್ದು ಅಂತ ಹೇಳ್ತಾನೆ. ಇವನ ಈ ಮಾತಿಗೆ ಆ ಇನ್ವೆಸ್ಟರ್ ನಾನು ಆತರ ಬಿಸ್ನೆಸ್ ಮ್ಯಾನ್ ಅಲ್ಲ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ಪ್ರತಿಯೊಂದು ನನಗೆ ರಿಟರ್ನ್ ಬರೋ ತರನೇ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಈಗ ಯುವಾಂಗ್ ಈ ದುಡ್ಡನ್ನೆಲ್ಲ ಹೇಗಾದ್ರೂ ಖರ್ಚು ಮಾಡ್ಬೇಕು ಅಂತ ತನ್ನ ಬಾಡಿಯಲ್ಲಿ ಇದ್ದಂತ ಪ್ರತಿಯೊಂದು ಪಾರ್ಟ್ಗೂ ಒಂದೊಂದು ಕೆಲಸದವ್ರನ್ನ ಇಡ್ತಾನೆ. ಆದ್ರೆ ಈಗ ಯುವಾಂಗ್ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೋ ಆ ಕಂಪನಿ ಈಗ ತುಂಬಾನೇ ದುಡ್ಡು ಲಾಭ ತಂದ್ಕೊಟ್ಟಿರುತ್ತೆ. ಇದನ್ನ ಕೇಳಿದಂತ ಯುವಾಂಗ್ ಈಗ ತುಂಬಾನೇ ಕೋಪ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಶಾಜುನ ನೋಡೋದಾದ್ರೆ ಶಾಜು ಇವತ್ತು ಬರ್ಡೇ. ಶಾಜು ಈಗ ತನ್ನ ಬರ್ಡೇನ ತನ್ನ ಮನೇಲಿ ಒಬ್ಳೇನೆ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಬಾಯ್ ಫ್ರೆಂಡ್ ಈಗ ಅಲ್ಲಿಗೆ ಬರ್ತಾನೆ. ಈಗ ಶಾಜು ಅನ್ಕೊಂತಾಳೆ ಮೇ ಬಿ ಇವನು ನನ್ನ ಬರ್ಡೇಗೆ ವಿಶ್ ಮಾಡಕ್ಕೆ ಬಂದಿದ್ದಾನೆ ಅಂತ. ಬಟ್ ಅವನು ನನ್ನ ಹತ್ರ ಒಂದು ಬಿಸ್ನೆಸ್ ಪ್ಲಾನ್ ಇದೆ, ಅದಕ್ಕೆ ನನಗೆ ಫಂಡಿಂಗ್ ಬೇಕು, ನಿಮ್ ಬಾಸ್ ಹತ್ರ ಹೇಳಿ ಇಸ್ಕೊಡು ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ಶಾಜುಗೆ ಈಗ ತುಂಬಾನೇ ಕೋಪ ಬಂದು ಅಲ್ಲೇ ಇದ್ದಂತ ಕೇಕ್ ನ ಎತ್ತಿ ಅವನ ಮಖಕ್ಕೆ ಎಸಿತಾಳೆ. ಇದಾದ್ಮೇಲೆ ಶಾಂಜು ಯುವಾಂಗ್ ಹತ್ರ ಹೋಗಿ ಇವತ್ತು ನನ್ನ ಬರ್ಡೇ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಯುವಾಂಗ್ ನಿನ್ ಬರ್ಡೇ ಅಂತ ನನಗೆ ಮೊದಲೇನೆ ಗೊತ್ತು, ಅದಕ್ಕೆ ನಿನಗೆ ಸರ್ಪ್ರೈಸ್ ಕೊಡಕ್ಕೆ ಅಲ್ಲಿ ಕ್ರ್ಯಾಕರ್ಸ್ ಬ್ಲಾಸ್ಟ್ ಮಾಡ್ತಾ ಇದೀನಿ ನೋಡು ಅಂತ ಹೇಳ್ತಾನೆ. ಇದಾದ್ಮೇಲೆ ಯುವಾಂಗ್ ಶಾಂಜು ಫೋಟೋನ ಇಡೀ ಸಿಟಿ ಪೂರ್ತಿ ಅಂಟಿಸಿರ್ತಾನೆ. ಸ್ಕ್ರೀನ್ ನೋಡಿದ್ರು ಅವಳೆ, ಯಾವ ಗೋಡೆ ಮೇಲೆ ನೋಡಿದ್ರು ಅವಳೆ, ಯಾವ ಮಾಲ್ ನೋಡಿದ್ರು ಅವಳ ಫೋಟೋಗಳೇ ಇರ್ತವೆ. ಇದನ್ನ ನೋಡಿದಂತ ಅಲ್ಲಿ ಇದ್ದಂತ ಜನ ಶಾಜುಗೆ ಒಂದು ಸೆಲೆಬ್ರಿಟಿ ಇರ್ಬೇಕು ಅಂತ ಅವಳ ಹತ್ರ ಸೆಲ್ಫಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಾಜುಗೆ ಯುವಾಂಗ್ಗೆ ಫೋನ್ ಮಾಡಿ ಇದನ್ನೆಲ್ಲ ಮೊದಲು ರಿಮೂವ್ ಮಾಡಿ ಅಂತ ಕೇಳ್ಕೊಂತಾಳೆ. ಯುವಾಂಗ್ ಯಾರು ಹೇಳಿದ್ರು ಕೇಳಲ್ಲ, ಇವಳ ಮಾತು ಒಪ್ಕೊಂತಾನೆ, ಇವಳ ಮಾತು ಕೂಡ ಕೇಳೋದಿಲ್ಲ. ಆದ್ರಿಂದ ಶಾಜು ತನ್ನ ಮುಖನ ಮುಚ್ಕೊಂಡು ಒಂದು ಟ್ಯಾಕ್ಸಿಲಿ ಹೋಗ್ತಾ ಇರ್ತಾಳೆ. ಈ ರೀತಿ ಶಾಜು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಯುವನ ಕಾರ್ಗೆ ಒಬ್ಬ ಹುಡುಗ ಅಡ್ಡ ಬಂದಲ್ಲ, ಅದೇ ಹುಡುಗ ಈಗ ಶಾಂಜುನ ಕಾರ್ಗೆ ಅಡ್ಡ ಬಂದು ನಿಮ್ಮಿಂದ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ಶಾಂಜುಗೆ ಅರ್ಥ ಆಗುತ್ತೆ ಅವತ್ತು ಯುವನ ತಪ್ಪು ಇದ್ರಲ್ಲಿ ಏನು ಇರ್ಲಿಲ್ಲ ಅಂತ. ಇದಾದ್ಮೇಲೆ ಶಾಂಜು ಯುವಂಗ್ ಹತ್ರ ಹೋಗಿ ನಾನ್ ನಿನ್ನನ್ನ ಅರ್ಥ ಮಾಡ್ಕೊಳಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇದನ್ನ ನೋಡಿದಂತ ಯುವಂಗಿ ಇವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಅರ್ಥನೇ ಆಗೋದಿಲ್ಲ. ಇದಾದ್ಮೇಲೆ ಯುವಂಗ್ ಎಲ್ಲಾರ್ಗು ಒಂದು ದೊಡ್ಡ ಪಾರ್ಟಿನ ಕೊಡ್ತಾನೆ. ಈ ಪಾರ್ಟಿಲಿ ಒಂದು ದೊಡ್ಡ ಸಿಂಗರ್ ಆಡ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಇದರಿಂದ ಖುಷಿ ಪಟ್ಟಂತ ಅಲ್ಲಿದ್ದವರೆಲ್ಲಾರು ಈಗ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೇ ಸಾಲದಂತ ಯುವಂಗ್ ಈಗ ತನ್ನ ಫ್ರೆಂಡ್ಸ್ ನೆಲ್ಲ ಆಚೆಗಡೆ ಕರ್ಕೊಂಡೋಗಿ ಅವ್ರಿಗೆ ಅಲ್ಲೇನೆ ಡಿನ್ನರ್ ಕೊಡಿಸ್ತಾನೆ. ಇದಾದ್ಮೇಲೆ ಈಗ ಯುವಂಗ್ಗೆ ಫುಟ್ಬಾಲ್ ಆಡ್ಬೇಕು ಅಂತ ಅನ್ಸುತ್ತೆ. ಈಗ ಯುವಂಗ್ ಫುಟ್ಬಾಲ್ ಎಲ್ಲ ಆಡಿದಾದ್ಮೇಲೆ ಶಾಜು ಜೊತೆ ಈಗ ಒಂದು ರೊಮ್ಯಾಂಟಿಕ್ ವಾಕ್ ನ ಮಾಡ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಯುವನ್ ತನ್ನ ಪ್ಲೇಯರ್ಸ್ ಎಲ್ಲ ಏನ್ ಮಾಡ್ತಾ ಇದಾರೆ ಅಂತ ನೋಡಕ್ಕೆ ಬರ್ತಾನೆ. ಬಟ್ ಅಲ್ಲಿ ಇದ್ದಂತ ಪ್ಲೇಯರ್ಸ್ ಮ್ಯಾಚ್ ಗೆ ಟ್ರೈನಿಂಗ್ ತಗೊಂಡ ಬಿಟ್ಟು ಎಂಜಾಯ್ ನ ಮಾಡ್ತಾ ಇರ್ತಾರೆ. ಇದನ್ನ ನೋಡಂತ ಯುವಂಗ್ ಯಾಕೆ ಈ ರೀತಿ ಆಡ್ತಾ ಇದಾರೆ ಅಂತ ಕೇಳಿದಕ್ಕೆ ಅಲ್ಲಿಗೆ ಬಂದಂತ ಚುವನ್ ನಾವು ಲಾಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಆ ಕಂಪನಿ ಈಗ ಡಬಲ್ ಲಾಭ ಕೊಟ್ಟಿದೆ ಅಂತ ಹೇಳ್ತಾನೆ. ಇವನ ಈ ಮಾತಿಗೆ ಈಗ ಯುವಂಗೆ ತುಂಬಾನೇ ಕೋಪ ಬಂದು ಅವನ ಮುಖಕ್ಕೆ ಒಂದು ಸರಿಯಾಗಿ ಪಂಚನ ಕೊಡ್ತಾನೆ. ಈಗ ಚುವನ್ ಈ ನೋವನ್ನ ತಡೆಯಾಗದೆ ಅಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ ಬೀಳ್ತಾನೆ. ಈಗ ಮಂತ್ ಎಂಡ್ ಅಲ್ಲಿ ಯುವನ್ಗೆ ₹1 ಮಿಗಿಲ್ರು ಅವ್ರ ತಾತನ ಆಸ್ತಿ ಬರೋದಿಲ್ಲ.
ಅದಕ್ಕೆ ಈಗ ಯುವನ್ ಒಂದು ಬೆಸ್ಟ್ ಐಡಿಯಾನ ಮಾಡ್ತಾನೆ. ಇದಾದ್ಮೇಲೆ ಯುವನ್ ಎಲ್ಲಾ ಮೀಡಿಯಾನು ಅಲ್ಲಿಗೆ ಕರೆಸಿ ನನ್ನ ತಪ್ಪಿರೋರಿಗೆ ಒಂದು ಇನ್ಶೂರೆನ್ಸ್ ಕಂಪನಿನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ತಾನೆ. ಇದಕ್ಕೆ ಯಾರೇ ಆಗ್ಲಿ ಬಂದು ಒಂದು ಯುವನ್ ನ ಕೊಟ್ಟು ಜಾಯ್ನ್ ಆಗ್ಬೋದು. ಈ ರೀತಿ ಜಾಯ್ನ್ ಆದವ್ರು ಯಾರೇ ಆಗ್ಲಿ ಅವ್ರ ಬಾಡಿಯಲ್ಲಿ 1 ಗ್ರಾಮ್ ನ ಕರ್ಸ್ಕೊಂಡ್ರು ಕಂಪನಿ ಅವರಿಗೆ ಒಂದು ಯುವನ್ ನ ಕೊಡ್ತದೆ ಅಂತ ಹೇಳ್ತಾನೆ. ಇದರ ಅರ್ಥ ಏನಂದ್ರೆ ಯಾರಾದ್ರೂ ಅವ್ರ ಬಾಡಿಯಲ್ಲಿ 1 kg ನ ಕರ್ಸ್ಕೊಂಡ್ರೆ ಕಂಪನಿ ಅವರಿಗೆ 1,000 ಯುವನ್ ನ ಕೊಡ್ಬೇಕಾಗಿ ಬರುತ್ತೆ. ಇದನ್ನ ಕೇಳ್ದಂತ ಮೀಲ್ ಮತ್ತೆ ವೀಲ್ ಇದರಿಂದ ತುಂಬಾನೇ ಕೋಪ ಮಾಡ್ಕೊಂತಾರೆ. ಯಾಕಂದ್ರೆ ಇನ್ಶೂರೆನ್ಸ್ ಒಂದು ಇಲಿಗಲ್ ಬಿಸ್ನೆಸ್ ಅಂತ. ಅದಾದ್ಮೇಲೆ ಆ ಸಿಟಿಯಲ್ಲಿ ಇದ್ದಂತ ದಪ್ಪಗಿದ್ದವರೆಲ್ಲ ಬಂದು ಇದರಲ್ಲಿ ಜಾಯ್ನ್ ಆಗ್ತಾರೆ. ಈಗ ಅವ್ರ ಬಾಡಿನ ಹೇಗಾದ್ರೂ ಕರ್ಬೇಕು ಅಂತ ಲಿಫ್ಟ್ ಕೂಡ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ ವಾಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಒಂದು ಇನ್ಶೂರೆನ್ಸ್ ಕಂಪನಿನ ಓಪನ್ ಮಾಡಿದ್ದಕ್ಕೆ ಯುವನ್ಗೆ ಈಗ ಒಂದು ಅವಾರ್ಡ್ ನ ಕೊಡ್ತಾರೆ. ಈಗ ಸ್ಟೇಜ್ ಮೇಲೆ ಇದ್ದಂತ ಯುವನ್ ಇದು ಕೇವಲ ನನಗೋಸ್ಕರ ಅಷ್ಟೇ ಮಾಡ್ತಾ ಇರೋದು, ನನಗೆ ಯಾವುದೇ ಮಾನವೀಯತೆ ಇಲ್ಲ ಅಂತ ಹೇಳ್ತಾನೆ. ಬಟ್ ಯುವನ್ ನ ಮಾತಿಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡೆ ಸುಮ್ನೆ ಕ್ಲಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ದಿನ ಈಗ ಫುಟ್ಬಾಲ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಈಗ ಯುವನ್ ನ ಆಪೋಸಿಟ್ ಟೀಮ್ ಕ್ಯಾಪ್ಟನ್ ಇವ್ರ ಮೇಲೆ ನಾವು ತುಂಬಾನೇ ಈಸಿಯಾಗಿ ಗೆಲ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾನೆ. ಅದಾದ್ಮೇಲೆ ಯುವಂಗ್ಗೆ ಈಗ ದುಡ್ಡು ಹೇಗೋ ಖರ್ಚಾಗಬೇಕಲ್ಲ, ಅದಕ್ಕೆ ಈಗ ಯುವಂಗ್ ತನ್ನ ಟೀಮ್ ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡ್ಬಂದು ಲ್ಯಾಂಡ್ ಮಾಡಿಸ್ತಾನೆ. ಈಗ ಮ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ಯುವನ್ ಟೀಮ್ ಅವರು ಆಪೋಸಿಟ್ ಟೀಮ್ ಇಂದ ನಮ್ಗೆ ಗಾಯ ಆಗಿದೆ ಅಂತ ನಾಟಕ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿದಂತ ರೆಫ್ರಿ ಅಪೋಸಿಟ್ ಟೀಮ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಾರೋ ಅವ್ರಿಗೆ ರೆಡ್ ಕಾರ್ಡ್ ನ ಕೊಟ್ಟು ಆಚೆ ಕೂತ್ಕೊಳ್ಳೋ ರೀತಿ ಮಾಡ್ತಾನೆ. ಆದ್ರೂ ಕೂಡ ಅವರು ಸ್ವಲ್ಪ ಟೈಮ್ ಅಲ್ಲಿ 8 ಗೋಲ್ಗಳನ್ನ ರೀಚ್ ಆಗ್ತಾರೆ. ಯುವಂಗ್ ಈಗ ಅವ್ರಿಗೆ ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಅಷ್ಟು ಈಸಿಯಾಗಿ ನಾವು ಸೋಲ್ಬಾರ್ದು ಅಂತ ಹೇಳ್ತಾನೆ. ಈಗ ಮ್ಯಾಚ್ ಮತ್ತೆ ಸ್ಟಾರ್ಟ್ ಆದಾಗ ಅವರೆಲ್ಲರೂ ತುಂಬಾನೇ ಸೀರಿಯಸ್ ಆಗಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಯಾವ ರೀತಿ ಈ ಮ್ಯಾಚ್ ಅಲ್ಲಿ ಸೀರಿಯಸ್ನೆಸ್ ತೋರಿಸ್ತಾರಂದ್ರೆ ಫುಟ್ಬಾಲ್ ಇಂದ ಇವ್ರು ಮುಖ ಎಲ್ಲ ಹೊಡೆದಾಗಿದ್ರು ಇವ್ರು ಒಂದು ಗೋಲ್ ಹಾಕೋದಕ್ಕೂ ಬಿಡ್ತಾ ಇರೋದಿಲ್ಲ. ಇದನ್ನ ನೋಡಿದಂತ ಅಲ್ಲಿದ್ದಂತ ಆಡಿಯನ್ಸ್ ಈಗ ಇವ್ರಿಗೂ ಕೂಡ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಆ ಟೀಮ್ ನ ಕೋಚ್ ಈ ಗೇಮ್ ನ ಈಗ ಫಿನಿಶ್ ಮಾಡ್ಬೇಕಂತ ಅವನೇ ಈಗ ಸ್ಟೇಡಿಯಂಗೆ ಬರ್ತಾನೆ. ಬಟ್ ಮಿಸ್ ಆಗಿ ಅವನು ಜಾರಿ ಕೆಳಕ್ಕೆ ಬಿದ್ದಿದ್ದಕ್ಕೆ ಅವನ ಸೊಂಟಕ್ಕೆ ಈಗ ಪೆಟ್ಟಾಗಿರುತ್ತೆ. ಆದ್ರೂ ಕೂಡ ಅಲ್ಲಿದ್ದಂತ ಯುವಂಗ್ ನ ಟೀಮ್ ಅವರು 10ನೇ ಗೋಲ್ ಬೀಳ್ದಿರೋ ರೀತಿ ನೋಡ್ಕೊಂತಾರೆ. ಸೊ ಈಗ ಗೇಮ್ ಫಿನಿಶ್ ಆಗ್ತಿದ್ದಂಗೆ ಎಲ್ಲರೂ ಕೂಡ ಈಗ ಸೆಲೆಬ್ರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಷ್ಟರಲ್ಲೇ ಶಾಜು ಮೊಬೈಲ್ ಇಂದ ಯುವಂಗ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಈಗ ಯಾರೋ ಒಬ್ಬ ಅನ್ನೊಂದು ವ್ಯಕ್ತಿ ಶಾಜುನ ನಾವು ಕಿಡ್ನಾಪ್ ಮಾಡಿದೀವಿ, ಇವಳು ನಿನಗೆ ಜೀವಂತ ಬೇಕಂದ್ರೆ ನಮ್ಗೆ $10 million ಬೇಕು ಅಂತ ಹೇಳ್ತಾನೆ. ಆದ್ರೆ ಈಗ ಯುವಂಗ್ ಹತ್ರ ಅಷ್ಟು ದುಡ್ಡೇನೋ ಇದೆ. ಬಟ್ ರೂಲ್ ನ ಪ್ರಕಾರ ಆ ದುಡ್ಡನ್ನ ಯಾರಿಗೂ ಕೂಡ ಫ್ರೀಯಾಗಿ ಕೊಡಂಗಿಲ್ವಲ್ಲ, ಅದಕ್ಕೋಸ್ಕರ ಈಗ ಯುವಂಗ್ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ ಶಾಜುನ ಬಿಡಿಸ್ಕೊ ಬರೋಕೆ $10 million ನ ಕೊಟ್ರೆ ರೂಲ್ ಬ್ರೇಕ್ ಆಗುತ್ತೆ. ಇಲ್ಲಾಂದ್ರೆ $10 million ತಗೊಂಡೋಗಿಲ್ಲ ಅಂದ್ರೆ ಶಾಜುನ ಕೊಂದಾಕ್ತಾರೆ. ಬಟ್ ಈ ಪ್ಲಾನ್ ಯಾರ್ದು ಅಂತ ನಾವು ನೋಡಕ್ ಹೋದ್ರೆ ಯುವಂಗ್ ನ ತಾತ ಸಾಯಕ್ ಮೊದಲು ಈ ಪ್ಲಾನ್ ನ ಮಾಡಿರ್ತಾರೆ. ಯಾಕಂದ್ರೆ ಯುವಂಗ್ ದುಡ್ಡು ಅಥವಾ ಮನುಷ್ಯತ್ವ ಅಂತ ಬಂದ್ರೆ ಯಾವ್ದಕ್ಕೆ ಜಾಸ್ತಿ ಬೆಲೆ ಕೊಡ್ತಾರ ಅಂತ ಚೆಕ್ ಮಾಡ್ಲಿಕ್ಕೆ. ಈಗ ಜಿನ್ ಅನ್ಕೊಂತಾನೆ ಶಾಜ್ಗೋಸ್ಕರ ಯುವನ್ ದುಡ್ಡು ತಂದೆ ತತ್ತಾನೆ ಅಂತ. ಆದ್ರೆ ಈ ಕಡೆ ಯುವಂಗ್ ನ ನೋಡೋದಾದ್ರೆ ಯುವಂಗ್ ಈಗ ಒಂದು ಬಾರಲ್ಲಿ ಸೇರ್ಕೊಂಡು ಹಾಡುಗಳು ಹೇಳ್ತಾ ಎಂಜಾಯ್ ನ ಮಾಡ್ತಾ ಇರ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿನ್ ಮತ್ತೆ ಶಾಜು ತುಂಬಾನೇ ಬೇಜಾರಿಂದ ಅಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈಗ ಯುವಂಗ್ ದುಡ್ಡನ್ನ ತಗೊಬಂದು ಮೆಟ್ಲ್ ಮೇಲೆ ಕುತ್ಕೊಂಡು ಅಳ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಅದಾದ್ಮೇಲೆ ಯುವಂಗ್ ನ ತತ್ತ ಮಾತಾಡಿದಂತ ಲಾಸ್ಟ್ ವಿಡಿಯೋನ ಯುವಂಗ್ಗೆ ತೋರಿಸ್ತಾರೆ. ಇದನ್ನ ನೋಡಿದಂತ ಜಿನ್ ಈಗ ಯುವಂಗ್ ಹತ್ರ ನೀನೀಗ $30 million ನ ಓನರ್ ಅಂತ ಹೇಳ್ತಾನೆ. ಈಗ ಡು ಯುವಂಗ್ ಮತ್ತೆ ಶಾಂಜು ಇಡೀ ಜಗತ್ತೆಲ್ಲ ಓಡಾಡಿದಾದ್ಮೇಲೆ ಶಾಂಜು ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಇದಾದ್ಮೇಲೆ ಇವರು ತಮ್ಮ ಆಸ್ತಿನೆಲ್ಲ ದಾನ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಆದ್ರೂ ಕೂಡ ಇವರು ಸ್ವಲ್ಪ ಆಸ್ತಿನ ತನ್ನ ಮಗುಗೆ ಮಿಗಿಸೋದಕ್ಕೆ ಬೇರೆ ಪ್ಲಾನ್ ಮಾಡಿರ್ತಾರೆ. ಈ ಸೀನ್ ಜೊತೆಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಸರಿ, ಈಗ ನಿಮ್ಗೇನಾದ್ರೂ ಇಷ್ಟ ಆಸ್ತಿ ಬಂದ್ರೆ ನೀವೇನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ.